ಯಾರು ಸತ್ಯವಂತಿದ್ದಾರೆ? 28ನೇ ತಾರೀಕಿಗೆ ಗೌರಿ ಗಣೇಶ ಹಬ್ಬ ಪ್ರಾರಂಭ ಆಗ್ತದೆ. ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಆಗ್ತವೆ. ಈ ಗಣೇಶ ಹಬ್ಬ ನಾವು ಅದರ ನಂತರ ಈದ್ ಮಿಲಾದ್ ಹಬ್ಬವೂ ಸಹ ಬರುತ್ತೆ. ಈ ಎರಡು ಹಬ್ಬಗಳನ್ನು ನಾವು ನೀವೆಲ್ಲರೂ ಸೇರಿಕೊಂಡು ಯಾವುದೇ ಒಂದು ತಾರತಮ್ಯ ಇಲ್ಲದೆ, ಭೇದವಿಲ್ಲದೆ, ಶಾಂತಿಯುತವಾಗಿ, ಸಂಭ್ರಮದಿಂದ, ಭಕ್ತಿಪೂರ್ವಕವಾಗಿ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡಬೇಕು. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ನಾವು ಪೊಲೀಸ್ ಇಲಾಖೆಯವರು ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಮಾಡ್ತೀವಿ. ನಮ್ಮೊಂದಿಗೆ ಪೊಲೀಸ್ ಮಿತ್ರ ಪಡೆ ಅಂತ ಮಲೆಬೆನ್ನೂರಲ್ಲಿ ಮಾಡಿದ್ದೀವಿ. ಆ ಮಿತ್ರ ಪಡೆಯವ್ರನ್ನ ನಾವು ನಮ್ಮ ಜೊತೆ ಕರ್ಕೊಂಡು ಬಂದೋಬಸ್ತಿ ಮಾಡ್ತೀವಿ. ಮತ್ತು ಸಾರ್ವಜನಿಕರು ಸಹ ಈ ಒಂದು ಹಬ್ಬಗಳಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ಸಹಕರಿಸಿ ಪ್ರತಿಯೊಬ್ಬರಿಗೂ ನಾವು ರಕ್ಷಣೆ ನೀಡೋದ್ರ ಜೊತೆಗೆ ಈ ದೇಶದ, ಈ ನೆಲದ ಸಂಸ್ಕೃತಿ ಮತ್ತು ಎಲ್ಲ ಧರ್ಮಗಳ ಒಂದು ಗೌರವವನ್ನು, ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ಮುಂದೆ ಗೌರಿ ಗಣೇಶ ಹಬ್ಬ, ಈದ್ ಮಿಲಾದ್ ಹಬ್ಬ, ಇತರೆ ಹಬ್ಬಗಳಲ್ಲಿ ಸಹ ಮುಂಜಾಗ್ರತಾ ಕ್ರಮವಾಗಿ ಮತ್ತೆ ಸಭೆಗಳನ್ನು ಕರೆದು ಮತ್ತೆ ನಿಮ್ಮ ಸಾರ್ವಜನಿಕರಿಂದ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಅದನ್ನು ಮೀಟಿಂಗಲ್ಲಿ ತೀರ್ಮಾನ ಮಾಡಿ ಮತ್ತೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಮತ್ತೆ ನಾವು ಪ್ರಕಟಣೆ ಮಾಡ್ತೀವಿ. ಮತ್ತು ಪ್ರತಿಯೊಬ್ಬರ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯ. ಏನೇ ಇದ್ದರೂ ನಮಗೆ ಬಂದು ಹೇಳಬೇಕು. ಪೊಲೀಸ್ ಅಂದರೆ ಭಯವಲ್ಲ, ಭರವಸೆ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮನ್ನು ಪ್ರೋತ್ಸಾಹ ಮಾಡಿ ನಮ್ಮೊಂದಿಗೆ ಸಹಕರಿಸಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೀಟ್ ವ್ಯವಸ್ಥೆ ಜೊತೆ ಕಳೆದ 1 ತಿಂಗಳಿಂದ ಮನೆ ಮನೆಗೆ ಪೊಲೀಸ್ ಅನ್ನೋ ವ್ಯವಸ್ಥೆಯನ್ನು ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಒಂದು ಬೀಟಲ್ಲಿ ಇರ್ತಕ್ಕಂಥ ಹೆಡ್ ಕಾನ್ಸ್ಟೇಬಲು ಮನೆ ಮನೆಗೆ ಭೇಟಿ ಕೊಟ್ಟು ಮುಖಂಡರನ್ನು, ಮನೆಯ ಸದಸ್ಯರನ್ನ ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅವರಿಗೆ ಮಾಹಿತಿಯನ್ನು ನೀಡಿ ಮತ್ತು ನಿಮ್ಮ ಕುಂದುಕೊರತೆಗಳನ್ನು ಸಹ ಅವರೊಂದಿಗೆ ಶೇರ್ ಮಾಡಿ. ಮತ್ತು ನಾವೇನು ಮಾಡ್ತಾಯಿದ್ವಿ, ಒಂದು ಬೀಟಲ್ಲಿ 50 ಜನ ಸದಸ್ಯರನ್ನು ಮಾಡಿಕೊಂಡು ಅವ್ರನ್ನ ಸಂಪರ್ಕ ಮಾಡ್ತಾಯಿದ್ವಿ. ಅದರ ಜೊತೆಗೆ 250 ಮಂದಿ ಜನರದ್ದು ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ವಿ. ಆ ವಾಟ್ಸಪ್ ಗ್ರೂಪಲ್ಲಿ ಒಂದಕ್ಕೆ 250 ಜನ, ಜಾಸ್ತಿ ಇದ್ದರೆ ಮತ್ತೊಂದು ಗ್ರೂಪನ್ನು ಕ್ರಿಯೇಟ್ ಮಾಡ್ತಿದ್ವಿ. ಆ ಗ್ರೂಪಲ್ಲಿ ಏನು ನಾವು ಪೊಲೀಸರು ಅಥವಾ ಇಲಾಖೆಯವರು ಮುಂಜಾಗ್ರತಾ ಕ್ರಮಗಳನ್ನು ಹೇಳಬೇಕು, ಅದನ್ನು ಪೋಸ್ಟರ್ ಮೂಲಕ, ಮೆಸೇಜ್ ಮೂಲಕ, ವಿಡಿಯೋ ಮೂಲಕ ಹೇಳ್ತಾ ಇದ್ದೀವಿ. ಅದನ್ನು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀವಿ. ಅದನ್ನು ತಾವು ನೋಡಿಕೊಂಡು ಏನಾರು ಡೌಟ್ ಬಂದರೆ ಆ ಬೀಟ್ ಏನು ಸಿಬ್ಬಂದಿ ಇರ್ತಾರಲ್ಲ ಅವ್ರಿಗೆ ಫೋನ್ ಮಾಡಿ, ಇಲ್ಲ ನಮ್ಮ ನಂಬರೆಲ್ಲ ನಿಮಗೆ ಕೊಟ್ಟಿದೆ, ಆ ನಂಬರಿಗೆ ಫೋನ್ ಮಾಡಿ ನಿಮ್ಮ ಏನಾರ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಪ್ರತಿಯೊಂದು ಮಾಹಿತಿಯನ್ನು ಓದಿ ತಿಳ್ಕೊಂಡು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಆಸ್ತಿ ಆಗಿರ್ಬೋದು, ನಿಮ್ಮ ಪ್ರಾಣ ಆಗಿರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತಲ ನಡ್ತಕ್ಕಂಥ ಅಪರಾಧಗಳ ಬಗ್ಗೆ ಆಗಿರ್ಬೋದು, ಅಥವಾ ಸಾಮಾಜಿಕ ಪಿಡುಗಳ ಬಗ್ಗೆ ಆಗಿರ್ಬೋದು, ಅಥವಾ ಕೆಟ್ಟ ಚಟಗಳ ಬಗ್ಗೆ ಆಗಿರ್ಬೋದು, ಮಾದಕ ದ್ರವ್ಯ, ಮಾದಕ ವ್ಯಸನಗಳ ಬಗ್ಗೆ ಆಗಿರ್ಬೋದು, ಏನೇ ಇದ್ರೂ ನಮ್ಮ ಮಾಹಿತಿ ಕೊಡ್ಬೋದು. ಈ ನಿಟ್ಟಿನಲ್ಲಿ ಪೊಲೀಸ್ ಅಂದರೆ ಭಯವಲ್ಲ, ಭರವಸೆ ಅಂತ ತಾವೆಲ್ಲ ದೃಢವಾಗಿ ನಂಬಿ ನಮ್ಮಂದೆ ಕೈ ಜೋಡಿಸಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆದರೆ ಇಮಿಡಿಯೇಟಾಗಿ ಮಾಹಿತಿ ಕೊಡೋದು ಯಾರಿಗೆ ಕೊಡಬೇಕು? ತಕ್ಷಣ ನಿಮಗೆ ಗೊತ್ತಿರಬೇಕು. ನಮ್ಮ ಮನೆಗೆ ಬಂದಿರತಕ್ಕಂಥ ಪೊಲೀಸು ನಮ್ಮ ಸಹಾಯಕ್ಕೆ, ನಮ್ಮ ಗ್ರಾಮದ, ನಮ್ಮ ಪಟ್ಟಣದ ಒಬ್ಬ ಪೊಲೀಸ್ ಅಧಿಕಾರಿಗಳು ನಮಗೆ ಪರಿಚಯ ಇರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಕಲ್ಪನೆ ಇರಬೇಕು. ಅದರಲ್ಲಿ ನಾನು ಶ್ರೀನಿವಾಸ್ ಅಂತ ಇರ್ತೀನಿ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸು ಮಲೆಬೆನ್ನೂರು, ಮತ್ತು ಹೆಡ್ ಕಾನ್ಸ್ಟೇಬಲ್ ಲಕ್ಷ್ಮಣ ಅಂತ ಇರ್ತಾರೆ. ಅವರೂ ಸಹ ನಿಮ್ಮ ಸಹಾಯಕ್ಕೆ ಯಾವಾಗಲೂ 24x7 ಇರ್ತಾರೆ. ಅದೇ ರೀತಿ ನಮ್ಮ ಆನಂದ್ ಅಂತ ಇರ್ತಾರೆ, ಇವರು ಆನಂದ್
ಅಂತೇಳಿ ಮತ್ತು ಪ್ರಶಾಂತ್ ಅಂತ ಇರ್ತಾರೆ. ಅವ್ರು ಎನಿ ಟೈಮ್ ನೀವು ಕಾಲ್ ಮಾಡಿದರೆ ನಿಮ್ಮ ತೊಂದರೆಗಳಿಗೆ ಸ್ಪಂದಿಸ್ತಾರೆ. ಅವರು ಇನ್ ಕೇಸ್ ಈ ಠಾಣೆಯ ವ್ಯಾಪ್ತಿಯಲ್ಲಿ ಇರಲಿಲ್ಲ, ಹೊರಗಡೆ ಅನ್ಯ ಕರ್ತವ್ಯಗಳಿಗೆ ಹೋಗಿದ್ರು ಸಹ ಪೊಲೀಸ್ ಠಾಣೆಗೆ ಇಮಿಡಿಯೇಟಾಗಿ ಮಾಹಿತಿಯನ್ನು ನೀಡ್ತಾರೆ. ದಯವಿಟ್ಟು ಇವರೆಲ್ಲರಿಗೂ ಮನೆಗೆ ಬಂದಾಗ ನೀವೆಲ್ಲರೂ ಸಹಕರಿಸಬೇಕು. ನಿಮ್ಮ ಮನೆಗೆ ಹೇಳಬೇಕು, ಹೆಣ್ಮಕ್ಳು ಯಾರೋ ಬಂದುಬಿಟ್ಟಿದ್ದಾರೆ ನಮ್ಮ ಮನೆಗೆ ಬಂದುಬಿಟ್ಟಿದ್ದಾರೆ ಅಂದರೆ ಯಾವುದೂ ಅಸಹ್ಯ ಪಡೋದು ಬೇಕಾಗಿಲ್ಲ. ನಿಮ್ಮ ಮನೆಗೆ ಬರ್ತಿರೋದು ನಮ್ಮ ಒಂದು ಈ ಕಾನ್ಸೆಪ್ಟನ್ನು ನಿಮ್ಮ ಮನೆಗೆ ಜಾರಿ ಮಾಡಿ ನಿಮ್ಮ ತೊಂದರೆ ಯಾವ ರೀತಿ ಇದೆ ಅಂಥ ತೊಂದರೆಗಳಿಗೆ ಸ್ಪಂದಿಸೋಕ್ಕೋಸ್ಕರ ನಾವು ಮನೆಗೆ ಪೊಲೀಸ್ ಅನ್ನೋದು ನಾವು ಬರ್ತಾ ಇರ್ತೀವಿ. ದಯಮಾಡಿ ಎಲ್ಲರೂ ಸಹಕರಿಸಬೇಕು. ದಯಮಾಡಿ ಎಲ್ಲ ಪೊಲೀಸರದು ಒಂದು ಪಾಂಪ್ಲೆಟನ್ನು ಕೊಡ್ತೀವಲ್ಲ, ಇದನ್ನು ನೀವು ಕ್ಯಾರಿ ಮಾಡಿಬಿಟ್ಟು ಪ್ರತಿಯೊಂದು ಏರಿಯಾದಲ್ಲಿ ನೀವು ಎಲ್ಲರಿಗೂ ತಿಳಿಸ್ಬೇಕು ಇಲ್ಲಿ ಬಂದಿರೋರು ಅಂತ ಹೇಳ್ತಾ, ಮತ್ತು ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಟ್ಟಣದ ಮತ್ತು ಸುತ್ತಮುತ್ತಲ ಹಳ್ಳಿಯ ಮುಖಂಡರುಗಳೆಲ್ಲ ನಿಂತು